ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಫ್ರೆಂಡ್ಸ್, ಇವತ್ತು ನೆಲ್ಲಿಕಾಯಿ ಉಪ್ಪಿನಕಾಯಿನ ಹಾಕ್ತಾ ಇದ್ದೀನಿ. ನೆಲ್ಲಿಕಾಯಿ, ನಾಟಿ ನೆಲ್ಲಿಕಾಯಿ ತೊಗೊಂಡು ಬಂದಿದ್ದೀನಿ. ಅಕ್ಕನ ಮನೆಗೆ ಚಿಕ್ಕಬಳ್ಳಾಪುರ ಹೋಗಿದೆ. ಅಲ್ಲಿ ನಾನೇ ಸ್ವತಃ ಮರ ಹತ್ತಿ ಕಷ್ಟಪಟ್ಟು ನೆಲ್ಲಿಕಾಯಿನ ತಂದಿದ್ದೀನಿ. ಅದರ ಉಪ್ಪಿನಕಾಯಿನ ನಾನು ಯಾವ ರೀತಿಯಾಗಿ ಹಾಕ್ತೀನಿ ಎಂಬುದಾಗಿ ತೋರಿಸ್ಕೊಡ್ತೀನಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಎಂಬುದಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ನೀವು ಮರಿಬೇಡಿ ಫ್ರೆಂಡ್ಸು. ನೆಲ್ಲಿಕಾಯಲ್ಲಿ ಹೈಯೆಸ್ಟ್ ಕ್ಯಾಲ್ಸಿಯಂ ಇರುತ್ತೆ. ಒಂದು ನೆಲ್ಲಿಕಾಯಿ ತಿಂದರೆ ಅದರ 2 ಮೋಸಂಬಿ ಹಣ್ಣು ತಿಂದಂಗೆ ಆಗುತ್ತೆ. ಅಷ್ಟೊಂದು ಕ್ಯಾಲ್ಸಿಯಂ ಈ ನೆಲ್ಲಿಕಾಯಿಯಲ್ಲಿದೆ. ಮೂಳೆ ತುಂಬ ನೋವಾಗ್ತಾ ಇರುತ್ತೆ ಅಂದರೆ ಮೂಳೆ ಸವೆತ ಅಥವಾ ಮಂಡಿ ನೋವು, ಕೈಕಾಲು ನೋವೆಲ್ಲ ಇರುತ್ತಲ್ಲ, ಅಂಥವ್ರಿಗಂತೂ ತುಂಬ ತುಂಬ ಒಳ್ಳೇದಂತಾನೆ ಹೇಳ್ಬೋದು. ಅಂಥವ್ರಿಗೆ ಅಷ್ಟೇ ಅಲ್ಲ, ಎಲ್ರಿಗೂ ತುಂಬ ಕ್ಯಾಲ್ಸಿಯಂ ಕೊರತೆ ಇರುತ್ತೆ, ತುಂಬ ಒಳ್ಳೇದಂತಾನೆ ಹೇಳ್ಬೋದು. ಹಾಗಾದರೆ ಆ ರೆಸಿಪಿನ ನಿಮಗೆ ತೋರಿಸ್ತೀನಿ. ನೆಲ್ಲಿಕಾಯಿ ಎಲ್ಲೇ ಇದ್ರೂ ನೀವು ಬಿಡಬೇಡಿ ಫ್ರೆಂಡ್ಸ್, ಯಾಕೆಂದರೆ ಮಾರ್ಕೆಟಲ್ಲಾಗಲಿ ಎಲ್ಲೇ ಇದ್ರೂ ಸಿಕ್ಕರೂ ತಕ್ಷಣವೇ ತಗೊಳ್ಳಿ, ಕ್ಯಾಲ್ಸಿಯಂ ಹೆಚ್ಚಿಸ್ಕೊಳ್ಳಿ. ಮತ್ತು ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿನೂ ಕೂಡ. ಹಾಗಾದರೆ ನೋಡೋಣ. ಫ್ರೆಂಡ್ಸ್ ನೋಡಿ, ಇಲ್ಲಿ ಬೆಟ್ಟದ ನೆಲ್ಲಿಕಾಯಿನ ನಾನೇ ಮರ ಹತ್ತಿ ಕೊಯ್ಕೊಂಡು ಬಂದಿದ್ದೀನಿ. ಇದ್ರ ಉಪ್ಪಿನಕಾಯಿನ ನಾನು ಯಾವ ರೀತಿಯಾಗಿ ಹಾಕ್ತೀನಿ ಎಂಬುದಾಗಿ ತೋರಿಸ್ಕೊಡ್ತೀನಿ ನಿಮಗೆ. ಒಮ್ಮೆ ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಅದರ ಎಲೆ ಸಮೇತವಾಗಿ ಕೊಯ್ಕೊಂಡಿದ್ನಲ್ಲ, ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲೀನ್ ಮಾಡಿರುವಂಥ ನೆಲ್ಲಿಕಾಯಿನ ಕ್ಲೀನಾಗಿ ತೊಳೆದ್ಬಿಟ್ಟು ಅದನ್ನು ಒರೆಸ್ಬಿಟ್ಟು ಈಗ ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ ನೋಡಿ. ಇದು ಹಸಿ ಇರಬಾರ್ದು, ನೀರಿನ ಅಂಶ ಸ್ವಲ್ಪನೂ ಮೇಲ್ಗಡೆ ಇರಬಾರ್ದು, ಬೇಗ ಹಾಳಾಗಿಬಿಡುತ್ತೆ ಉಪ್ಪಿನಕಾಯಿ. ಅದಕ್ಕೋಸ್ಕರ ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿದ್ದೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ನಾನು ನೆಲ್ಲಿಕಾಯಿನ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು. ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು. ಚೆನ್ನಾಗಿ ಫ್ರೈ ಆಗಬೇಕಿದು. ಮಧ್ಯದಲ್ಲಿ ಈ ಥರ ಕೈ ಆಡ್ತಾನೆ ಇರಬೇಕು ನೋಡಿ. ಕಲರ್ ಬರ್ತಾ ಇದೆ. ಕಲರ್ ಬರೋವರೆಗೂ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಿದು. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಮತ್ತೆ ಈ ಥರ ಫ್ರೈ ಮಾಡಿ ಉಪ್ಪಿನಕಾಯಿ ಹಾಕೋದ್ರಿಂದ ಇದು ವರ್ಷಗಟ್ಟಲೆ ಆದ್ರೂ ಏನು ಹಾಳಾಗೋದಿಲ್ಲ, ಏನೂ ಆಗೋದಿಲ್ಲ. ಈ ಥರ ಕಲರ್ ಬರಬೇಕಿದು. ಇದಾಗಿದೆ, ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಈಗ ಕಂಪ್ಲೀಟ್ ಇದನ್ನು ಆರೋಕ್ಕೆ ಬಿಡ್ತೀನಿ. ಕೈ ನೋಡಿ, ಕಂಪ್ಲೀಟ್ ಆರಿದೆ ಇದು. ಇದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ಈ ಕಡೆ ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ನೆಲ್ಲಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಅಚ್ಚ ಖಾರದ ಪುಡಿನ ತೊಗೊಳ್ತಾ ಇದ್ದೀನಿ, 2 ಟೇಬಲ್ ಸ್ಪೂನಷ್ಟು. ಇದಕ್ಕೆ 1 ಟೀ ಸ್ಪೂನಷ್ಟು ನೋಡಿ ಅರಿಶಿಣದ ಪುಡಿನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕನಷ್ಟು ನಾನು ಹರಳುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ನೆಲ್ಲಿಕಾಯಿನ ಏನಕ್ಕೆ ಕಟ್ ಮಾಡಿಲ್ಲ ಅಂದರೆ, ಇದು ನಾಟಿ ನೆಲ್ಲಿಕಾಯಿ ಇರೋದ್ರಿಂದ ಇದು ಕಟ್ ಆಗಲ್ಲ, ಒಳಗಡೆ ಬೀಜ ಇರುತ್ತೆ, ತುಂಬ ಗಟ್ಟಿಯಾಗಿರುತ್ತೆ, ಕಟ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಈ ಥರ ನಾನು ಹಾಕ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಂಡ್ಮೇಲೆ ಇದು ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ. ಒಂದು ಬಾಣಲೆ ತೊಗೊಂಡಿದ್ದೀನಿ ನಾನು. ಇಲ್ಲಿ ಸ್ವಲ್ಪ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ತೀನಿ ಇದನ್ನು. ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಂದೆರಡು ನಿಮಿಷ ಆಗಲಿ. ಇದು ಆಗಿದೆ. ಇದು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ, ಗ್ರೈಂಡ್ ಮಾಡ್ಕೊಳ್ತೀನಿ. ಇದನ್ನು ಗ್ರೈಂಡ್ ಆಗಿರುವಂಥ ಪೌಡ್ರನ್ನ ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ. ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು.
ಅದೇ ಬಾಣಲೆಯಲ್ಲಿ ನಾನು ಎಣ್ಣೆನ ಹಾಕ್ಕೊಳ್ತೀನಿ. ಎಣ್ಣೆ ಬಿಸಿ ಆಗಿದೆ, ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಬಿಸಿ ಮಾಡಿರುವಂಥ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ತಕ್ಷಣ ಇದು ತಿನ್ನೋಕ್ಕಾಗಲ್ಲ, ಸ್ವಲ್ಪ ದಿನ ಇದನ್ನು ಇಡಬೇಕು, ಮಸಾಲೆ ಎಲ್ಲ ಹಿಡಿಬೇಕು, ಉಪ್ಪು ಮಸಾಲೆ ಎಲ್ಲ. ಇದಕ್ಕೆ ಬೆಲ್ಲ ಹಾಕಬೇಕು, ಬಟ್ ನಾನಿಲ್ಲಿ ಬೆಲ್ಲ ತಗೊಳ್ಳೋದಿಲ್ಲ. ಬೆಲ್ಲ ಹಾಕಲಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಹುಳಿ ಹುಳಿ ಕಹಿ ಕಹಿ ಇರುತ್ತಲ್ಲ, ಅದಕ್ಕೋಸ್ಕರ ನೀವು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಒಳ್ಳೆಯದಾಗುತ್ತೆ. ನೋಡಿ ಮಿಕ್ಸ್ ಮಾಡಿದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ನೀವೇ ನೋಡಿ. ಇದರಲ್ಲಿ ನೀರು ಮಾತ್ರ ಹಾಕಬಾರ್ದು, ನೀರು ಹಾಕಿದರೆ ಹಾಳಾಗಿಬಿಡುತ್ತೆ. ಎಣ್ಣೆ ಎಲೆ ಇದು ಚೆನ್ನಾಗಿ ಇದಾಗುತ್ತೆ. ಆಮೇಲೆ ಉಪ್ಪು ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಅದು ಉಪ್ಪೇ ನೀರು ಬಿಟ್ಕೊಳ್ಳುತ್ತೆ ಉಪ್ಪಲ್ಲಿ. ಇದನ್ನು ಒಂದು ಗಾಜಿನ ಭರಣಿಯಲ್ಲಿ ಹಾಕಿ ಇಟ್ಬಿಟ್ರೆ ವರ್ಷಾನುಗಟ್ಟಲೆ ಏನಾಗಲ್ಲ ಇದು. ಫ್ರೆಂಡ್ಸ್ ನೋಡಿದ್ರಲ್ಲ, ನೆಲ್ಲಿಕಾಯಿ ಉಪ್ಪಿನಕಾಯಿನ ನಾನು ಯಾವ ರೀತಿಯಾಗಿ ಹಾಕಿದ್ದೀನಿ ಎಂಬುದಾಗಿ. ನಿಮ್ಗೆ ಬೇಕಂದರೆ ಬೆಲ್ಲ ಹಾಕ್ಕೊಳ್ಳಿ, ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕೆ. ಬಟ್ ನಾನು ನ್ಯಾಚುರಲ್ ಆಗಿರಲಿ ಅಂತ ನಾನು ಬೆಲ್ಲ ಹಾಕಿಲ್ಲ, ಯಾಕೆಂದರೆ ನೆಲ್ಲಿಕಾಯಿ ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿ ಇರುತ್ತೆ, ಅದಕ್ಕೋಸ್ಕರ ನಾನು ಏನು ಹಾಕಿಲ್ಲ ಇದರಲ್ಲಿ. ಬೇಕಾದರೆ ಹಿಂಗೆ ಬೇಕಾದರೆ ಹಾಕ್ಕೋಬೋದು, ನಾನಿಲ್ಲಿ ಹಿಂಗೆ ಹಾಕಿಲ್ಲ. ನೀವು ಬೇಕಾದರೆ ಹಾಕ್ಕೊಳ್ಳಿ ಫ್ರೆಂಡ್ಸು. ಇದು ತುಂಬ 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 ಒಳ್ಳೇದಂತಾನೆ ಹೇಳ್ಬೋದು. ಕ್ಯಾಲ್ಸಿಯಂ ಕಡಿಮೆ ಇರೋರಿಗೆ, ಇಲ್ಲದೆ ಇರೋರಿಗೆ ಎಲ್ಲರಿಗೂ ಒಳ್ಳೇದಂತಾನೆ ಹೇಳ್ಬೋದು. ಈ ರೀತಿಯಾಗಿ ನೀವು ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ನೀವು ಮರಿಬೇಡಿ ಫ್ರೆಂಡ್ಸ್. ಮತ್ತು ಕಮೆಂಟ್ ಮೂಲಕ ತಿಳಿಸಿ. ಈ ಉಪ್ಪಿನಕಾಯಿನ ಒಂದು ಗಾಜಿನ ಭರಣಿಯಲ್ಲಿ ಹಾಕಿ ಫ್ರಿಜ್ಜಲ್ಲಾದರೂ ಇಡ್ಬೋದು, ಇಲ್ಲಾಂದರೆ ಹೊರಗಡೆನಾದರೂ ಇಡ್ಬೋದು. ಸ್ಟಾರ್ಟಿಂಗಲ್ಲಿ 1 ಮಂತಲ್ಲಿ ನೀವು ಹೊರಗಡೆನೇ ಇಡಬೇಕು, ಚೆನ್ನಾಗಿ ನೆನಿಬೇಕು, ಮಸಾಲೆ ಎಲ್ಲ ಹಿರ್ಕೋಬೇಕು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದು ಮಸಾಲೆಯಲ್ಲಿ ನೆನೆಯೋದಿಲ್ಲ ಮತ್ತು ಹಿರ್ಕೊಳ್ಳೋದಿಲ್ಲ. ನೋಡಿ ಇಲ್ಲಿ ಒಂದು ಗಾಜಿನ ಭರಣಿಯಲ್ಲಿ ನಾನು ತುಂಬಿಟ್ಕೊಂಡಿದ್ದೀನಿ. ಇದನ್ನು 1 ತಿಂಗಳು ಹೊರಗಡೆ ಇಟ್ಟು ಆನಂತರದಲ್ಲಿ ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಇದನ್ನು ಕ್ಲೋಸ್ ಮಾಡಿ ನಾನು ಇಟ್ಬಿಡ್ತೀನಿ. ನೋಡಿ ಇಲ್ಲಿ ನಾನು ಕ್ಲೋಸ್ ಮಾಡಿದ್ದೀನಿ. ಇದನ್ನು 1 ಮಂತ್ ನಾನು ಹೊರಗಡೆ ಇಡ್ತೀನಿ. ಯಾವ ರೀತಿಯಾಗಿ ಬಂದಿದೆ ಎಂಬುದಾಗಿ ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ತುಂಬ ಚೆನ್ನಾಗಿ ಬಂದಿದೆ, ಮತ್ತು ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದಂತಾನೆ ಹೇಳ್ಬೋದು. ಮತ್ತೊಂದು ವಿಡಿಯೋ ಒಟ್ಟಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಬಾಯ್.